ಹೇ ಗುರು, ಇವತ್ ನಾವು ಕಾಲೇಜ್ ಹತ್ರ ಬಂದ್ರೆ ನಮ್ಮ ಹುಡುಗರು ಯಾಕೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಖುಷಿ ಆದ್ರು ಅಂತ ನಿಮಗ್ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಎಂಡ್ ವರ್ಗು ನೋಡಿ. 2 hours later. ಹಲೋ ಗುರು, ಅಸ್ಸಲಾಮ್ ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ಬ್ಲಾಗರ್ ಗಾಯ್ಸ್. ಅದೊಂದು ಬೆಳಗ್ಗೆ ಬೇಗ ಇದ್ದು ಪಂಕಾಗಿ ರೆಡಿಯಾಗಿ ಕಾಲೇಜ್ಗೆ ಹೋಗೋಣ ಅಂತ ಹೊರಟಿದ್ರೆ ನಮ್ಮ ಇಶ್ಯೂ ಬಂದಿದ್ದ. ಅವನ್ನ ಕರ್ಕೊಂಡು ಬೇಗ ಅವನ್ನ ನಗಿಸ್ಕೊಂಡು ಕಾಲೇಜ್ ಕಡೆಗೆ ಹೊರಟುವು. ಮತ್ತೆ ಫೈನಲಿ ಅಂತ ಮಾತಾಡೋದ್ರಲ್ಲಿ ನಮ್ಮ ಏಕಶಿಲಾ ನಗರ ಬಂದ್ಬಿಡ್ತು ಅಂತ ನಮ್ಮ ಏಕಶಿಲಾ ನಗರಕ್ಕೆ ಬಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಕಾಲೇಜ್ ಕಡೆಗೆ ಹೊರಟ್ವಿ. ಮತ್ತೆ ಫೈನಲಿ ನಾವು ಕಾಲೇಜ್ ಹತ್ರ ಬಂದ್ರೆ ನಮ್ಮ ಹುಡುಗರು ಯಾಕೆ ಆಚೆ ನಿಂತ್ಕೊಂಡಿದ್ರು ಅಂತ ನೋಡಿದ್ರೆ ಇವನ್ ಫುಲ್ ಖುಷಿ ಆದ. ಯಾಕೆ ಅಂತ ನೋಡಿದ್ರೆ ಇವತ್ತು ಕಾಲೇಜ್ ಇಲ್ಲ ಗುರು, ಯಾಕಂದ್ರೆ ಇವತ್ತು ಕಡೆ ಸೋಮವಾರ, ಕಾರ್ತಿಕ ಸೋಮವಾರ ಇತ್ತು, ಅದಕ್ಕೋಸ್ಕರ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಮತ್ತೆ ಗೊತ್ತಿಲ್ದಿಲ್ದು ಮದ್ಗಿರಿಗೆ ಬಂದ್ಬಿಟ್ಟಿದ್ವಿ ಅಂತ ಏನೋ ಐಟಮ್ ಬೇಕಿತ್ತು ಅಂತ ನಾನೊಂದು ಕವರ್ ಎತ್ಕೊಂಡು ಹೋಗೋಣ ಅಂತ ಬಂದೆ ಗುರು. ಕವರ್ ಎತ್ಕೊಂಡು ನಾನೊಂದು ಕ್ಲಿಪ್ ತಕೊಂಡು ಬೇಗನೆ ನಾವು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ಗುರು, ಮತ್ತೆ ಯಾವ ಬಸ್ಗೆ ಹೋಗಿದ್ವೋ ಅದೇ ಬಸ್ಸಿಗೆ ರಿಟರ್ನ್ ಬಂದ್ಬಿಟ್ಟು ಐಟಮ್ ಎಲ್ಲ ತಗೊಂಡ್ ಬಂದು ನಮ್ಮ ಅಪ್ಪಂಗೆ ಕೊಟ್ಬಿಟ್ಟು ಇಲ್ಲಿಂದ ನಾನು ಡೈರೆಕ್ಟ್ ಮನೆ ಒಳಗಡೆಗೆ ಹೋದೆ. ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫುಲ್ಲೇ ಸ್ಲೀಪ್ ಮಾಡಿಬಿಟ್ಟು ಸಾಯಂಕಾಲ ಆಗಿತ್ತು ಅಂತ ಫೀಲ್ಡ್ಗೆ ಬಂದು ವಾಲಿಬಾಲ್ ಆಡ್ಕೊಂಡು ಇಲ್ಲಿಂದ ನಾನು ಮನೆ ಕಡೆಗೆ ಹೊರಟೆ. ಗುರು, ಮತ್ತೆ ನಾನು ವಾಲಿಬಾಲ್ ಆಡ್ಕೊಂಡು ಮನೆ ಕಡೆ ಹೋಗುವಾಗ ಇದ್ಯಾವ್ದು ಮಂಕಿ ಅಂತ ಅನ್ಕೊಂಡು ನಾನು ಶಾಕ್ ಆಗಿ ಬಂದೆ ಗುರು. ಈ ಹುಡುಗ ನೋಡಿದ್ರೆ ಕಂಬಿ ಮೇಲೆ ನಿಂತ್ಕೊಬಿಟ್ಟಿದ್ದ. ಮತ್ತೆ ಕಂಬಿ ಮೇಲೆ ನಿಂತ್ಕೊಂಡಿದ್ದೆ ಹುಡುಗನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಮತ್ತೆ ನಮ್ಮ ಹುಡುಗರೆಲ್ಲ ಸೇರ್ಬಿಟ್ಟು ಬೋಂಡಾ ತಿನ್ನಕ್ ಬಂದ್ವಿ ಗುರು. ನೋಡಿ ಫುಲ್ ಚಳಿ, ಅದಕ್ಕೆ ಬೋಂಡಾ ತಿನ್ಕೊಂಡು ಇಲ್ಲಿಂದ ಡೈರೆಕ್ಟ್ ಮನೆ ಕಡೆ ಹೊರಟೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಗುರು, ನಿಮ್ ದುಡ್ಡೇ ಹೋಗಲ್ಲ.